ಈ ಲೋಕದಲ್ಲಿ ಎರಡು ವಿಧವಾದ ಪ್ರೀತಿ ಉಂಟು. ಒಂದು ದೈವಿಕ ಪ್ರೀತಿ, ಯಾವಾಗಲೂ ಇತರರಿಗಾಗಿ ಚಿಂತಿಸುತ್ತದೆ, ಇತರರಿಗೆ ನೋವುಂಟಾಗುವಂತೆ ಒರಟಾಗಿ ವರ್ತಿಸುವುದಿಲ್ಲ. ಪ್ರೀತಿಯು ಯಾವಾಗಲೂ ಇತರರಿಗೆ ಸಂತೋಷವನ್ನುಂಟು ಮಾಡುವಂಥದ್ದನ್ನೇ ಮಾಡುತ್ತದೆ. ಆದರೆ ಸ್ವಾರ್ಥದ ಪ್ರೀತಿ ಯಾವಾಗಲೂ ತನ್ನ ಸಂತೋಷವನ್ನೇ ಚಿಂತಿಸುವಂಥದ್ದಾಗಿದೆ. ಆದಾಮ ಮತ್ತು ಅವಳು ದೇವರ ಪ್ರೀತಿಯನ್ನು ಅರಿತಿದ್ದರೆ ಅವರು ದೇವರಿಗೆ ಅವಿಧೇಯರಾಗಿ ಆತನನ್ನು ದುಃಖಪಡಿಸುತ್ತಿರಲಿಲ್ಲ. ಅವರ ಪ್ರೀತಿ ಕಡಿಮೆಯಾಗಿದ್ದರಿಂದ ಅವರು ದೇವರ ಆಜ್ಞೆಗಳನ್ನು ಮೀರಿದರು. ಆಕಾರನು ದೇವರನ್ನು ಮತ್ತು ಆತನ ಸೇವಕನಾದ ಯೆಹೋಶುವನನ್ನು ಪ್ರೀತಿಸಿದರೆ ಅವನು ಶಿನಾರ್ ದೇಶದ ಒಂದು ನಿಲುವಂಗಿಯನ್ನು ಬೆಳ್ಳಿ ಬಂಗಾರವನ್ನು ತೆಗೆದು ತನ್ನ ಗುಡಾರದಲ್ಲಿ ಬಚ್ಚಿಡುತ್ತಿರಲಿಲ್ಲ. ಇಂದು ದೇವರ ಮೇಲಿನ ಪ್ರೀತಿಯ ಕೊರತೆಯು ವಿಶ್ವಾಸಿಗಳು ಲಂಚ ತೆಗೆದುಕೊಳ್ಳುವುದಕ್ಕೂ, ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೂ, ಲೋಕದ ಆಸೆಗಳು ಇಚ್ಛೆಗಳು ಅವರನ್ನು ಆವರಿಸಿಕೊಳ್ಳುವುದಕ್ಕೂ ಕಾರಣವಾಗಿದೆ. ದೇವರನ್ನು ನಿಜವಾಗಿ ಪ್ರೀತಿಸುವವನು ಲೋಕದ ಆಶೆಯಿಂದ ನಡೆದು ಆತನನ್ನು ದುಃಖಪಡಿಸುವುದಿಲ್ಲ. ಒಂದು ಕಾಲದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಆನಂದಿಸಿದವರು, ದೇವರಿಗಾಗಿ ಉದ್ರಿಕ್ತವಾಗಿ ಸೇವೆ ಮಾಡಿದವರು, ತನ್ನದೇ ಸಹೋದರನ ಏಳಿಗೆಯನ್ನು ಸಹಿಸದೆ ಇನ್ನೊಬ್ಬರಲ್ಲಿ ತಪ್ಪುಗಳನ್ನು ಕಂಡುಹಿಡಿದು ಆನಂದಿಸುತ್ತಿದ್ದಾರೆ. ಯೇಸು ಸ್ವಾಮಿ ಅಂತವರನ್ನ ದುಃಖದಿಂದ ನೋಡಿ ಮುರಿದ ಹೃದಯದಿಂದ ನೀನು ನನ್ನ ಮೊದಲ ಪ್ರೀತಿಯನ್ನು ಬಿಟ್ಟು ಬಿಟ್ಟಿ ಎಂದು ಹೇಳುತ್ತಿದ್ದಾನೆ. ದೇವ ಮಕ್ಕಳೇ, ಇಂದು ನಾವು ಹೇಗಿದ್ದೇವೆ? ಇತರರು ನಮ್ಮ ಬಗ್ಗೆ ಹೇಗೆ ಸಾಕ್ಷಿ ಕೊಡುತ್ತಿದ್ದಾರೆ? ಅವರು ನಿಮ್ಮಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಕಾಣುವರು. ಹೌದು, ನಿಜವಾದ ಪ್ರೀತಿ ಒರಟಾಗಿ ವರ್ತಿಸುವುದಿಲ್ಲ. ತನ್ನ ಹೆಂಡತಿಯನ್ನು ನಿಜವಾಗಿ ಪ್ರೀತಿಸುವವನು ಇನ್ನೊಬ್ಬ ಹೆಂಗಸಿನ ಬಳಿ ಹೋಗುವುದಿಲ್ಲ. ನಿಜವಾದ ಪ್ರೀತಿಯೂ ಅಷ್ಟೇ ಬಿರುಗಾಳಿ ಮತ್ತು ಚಂಡಮಾರುತದಲ್ಲಿ ಭದ್ರವಾಗಿ ನಿಂತಿರುವ ದೀಪಸ್ತಂಭದಂತಿರುವುದು. ನಮ್ಮ ಶ್ರಮೆಗಳಲ್ಲಿ ಎಂದೂ ಒರಟಾಗಿ ವರ್ತಿಸದೆ ತಾಳ್ಮೆಯಿಂದ ಕ್ರಿಸ್ತನನ್ನು ಪ್ರಕಟಿಸೋಣ. ಪ್ರೀತಿಯು ಮರ್ಯಾದೆಗಿಟ್ಟು ನಡೆಯುವುದಿಲ್ಲ ಎಂಬ ವಾಕ್ಯವನ್ನು ನೆರವೇರಿಸೋಣ.